ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ನನ್ನ ಶೆಡ್ಯೂಲ್ ಎಲ್ಲ ಮಾಡಿ ಬುಕ್ ಮುಚ್ಚಿಟ್ಟು ದೇವ್ರ ಹಾಡಾಕಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಮನೆ ಪೂರ್ತಿ ಕಸ ಹೊಡೆದು ಸೀದಾ ಹೋಗಿ ಫ್ರೆಶ್ ಅಪ್ ಆಗಿ ಬರೋದ್ರೊಳಗಡೆ ನಮ್ಮ 3ನೇ ಮರಿ ಎದ್ದಿದ್ದು. ಇನ್ನು ಎದ್ದ ತಕ್ಷಣ ಅವಳು ನನ್ನನ್ನು ಮುದ್ದಾಡ್ತಾಳೋ ನಾನು ಅವಳನ್ನ ಮುದ್ದಾಡ್ತೀನೋ ಗೊತ್ತಿಲ್ಲ. ಒಂದು 10 ನಿಮಿಷ ಆದ್ರೂ ಈ ಒಂದು ಟೈಮ್ ನಡಿಲೇಬೇಕು, ಇಲ್ಲಾಂದ್ರೆ ಅವಳ ಮೈಂಡ್ ಫ್ರೆಶ್ ಆಗಲ್ಲ. ಹಾಗಾಗಿ ಒಂದು 10 ನಿಮಿಷ ಅವಳ ಜೊತೆ ಆಟ ಆಡಿ ಅವಳ ಮೈಂಡ್ ಫ್ರೆಶ್ ಮಾಡಿ ದೆನ್ ನಾನೀಗ ಫೇಸ್ಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಈ ಚಳಿಗಾಲದಲ್ಲಿ ಮಾಯಿಶ್ಚರೈಸರ್ ಇಲ್ದಂಗೆ ಒಂದು ಸ್ವಲ್ಪ ಹೊತ್ತು ಕೂಡ ಇರೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಫೇಸ್ ಅಷ್ಟೇ ಅಲ್ಲ, ಹೇರ್ಸ್ ನ ಕೂಡ ಕಾಪಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಸೆರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ನಿನ್ನೆ ಏನು ತಲೆ ಸ್ನಾನ ಮಾಡಿದ್ದೆ, ಕಂಪ್ಲೀಟ್ ಆಗಿ ಫ್ರೀಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನ್ನ ಹೇರ್ಸ್. ಅದಕ್ಕೆ ಸೆರಮ್ ಅಪ್ಲೈ ಮಾಡಿ ಚೆನ್ನಾಗಿ ಕಟ್ಟಿ ಹೇರ್ಸ್ ನ ಬಿಡ್ತಾ ಇದ್ದೀನಿ. ಹಾಗೆ ಸೆರಮ್ ಯಾಕೆ ಅಪ್ಲೈ ಮಾಡಬೇಕು ಗೊತ್ತಾ? ಫ್ರಿಜ್ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಈ ತರ ಬ್ರೇಕೇಜ್ ಆಗೋದಂಥದ್ದಾಗಿರ್ಬೋದು, ಮತ್ತೆ ವರ್ಟ್ ಆಗೋಂಥದ್ದಾಗಿರ್ಬೋದು. ಫೇಸ್ಗೆ ಮಾಯಿಶ್ಚರೈಸ್ ಎಷ್ಟು ಇಂಪಾರ್ಟೆಂಟ್ ಮಾಯಿಶ್ಚರೈಸೇಷನ್, ಸೊ ಅಷ್ಟೇ ಸೆರಮ್ ಕೂಡ ಇಂಪಾರ್ಟೆಂಟ್ ಹೇರ್ಸ್ಗೆ. ಇನ್ನು ನನ್ನ ಪಯಣ ಅಡುಗೆ ಮನೆ ಕಡೆ ಅಂತ ಹೇಳಿ ಹೋಗಿ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಮತ್ತೆ ಇವಾಗ ಬೆಳಗಿನ ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ನನಗಂತೂ ಕೆಲಸ ಸ್ಟಾರ್ಟ್ ಆಗಬೇಕಂದ್ರೆ ಹಾಡು ಇರಲೇಬೇಕು, ಇಲ್ಲ ಅಂತಂದ್ರೆ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದಕ್ಕೆ ಹಾಡು ಹಾಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂತ ಸೊಪ್ಪು ಸೋಸಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಸೊಪ್ಪು ಹಾಕಿ ರಸಮ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಜಯಂತ್ ಅಷ್ಟೊಳಗಡೆ ರೆಡಿಯಾಗಿ ಹೊರಡ್ತೀನಿ ಅಂತ ಹೇಳಿದ್ರು. ಯಾಕಾದರೂ ಹೇಳಿದ್ನೋ ಅನ್ನೋ ರೇಂಜಿಗೆ ಕಾಟ ಕೊಟ್ಬಿಟ್ಲು ನಮ್ಮ ಮಿಂಚು. ನಾನು ಬರ್ತೀನಿ ಅಂತೇಳಿ. ಸೊ ಇನ್ನು ಇದನ್ನೆಲ್ಲ ಸುಧಾರಿಸ್ಕೊಂಡು ಬೆಳಗಿನ ತಿಂಡಿ ಮಾಡೋದ್ರೊಳಗಡೆ ಮಾರ್ನಿಂಗ್ ರೋಟೀನ್ ಹೀಗಿತ್ತು.